ಹಾಯ್ ಎವ್ರಿವನ್, ಆಲ್ ಇನ್ ಒನ್ ಕಲಾ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನು ಲಾಸ್ಟ್ ವಿಡಿಯೋದಲ್ಲಿ ಕ್ರೋಶಾ ಕುಚ್ ಕಲಿಯೋರಿಗೆ ಹೆಂಗೆ ಚೈನ್ ಹಾಕೋದು, ಲಾಕ್ ಮಾಡೋದು ಅಂತ ಹೇಳಿದ್ದೆ. ಇವತ್ತು 2ನೇ ದಿನದ್ದು ಹೆಂಗೆ ಅಂದರೆ, ಫಸ್ಟ್ ಆ್ಯಸ್ ಇಟ್ ಈಸ್ 7 ಎಳೆ ದಾರ ತೊಗೊಂಡಿದ್ದೀನಿ. ಇದನ್ನು ಕೈಗೆ ಈ ಥರ ತೋರು ಬೆರಳಿಗೆ ಈ ಥರ ಸುತ್ಕೊಂಡು, ತೋರು ಬೆರಳು ಮುಂದೆ ಇರೋದು, ದಾರ ಹಿಂದ್ಗಡೆ ಇರೋದು. ಸೊ ಅದನ್ನು ಈ ನಾಟ್ ಹಾಕೋಬೇಕು ಫಸ್ಟು. ಇದನ್ನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ. ಈ ಥರ ಥ್ರೆಡ್ ಹಿಂದ್ಗಡೆ, ನೀಡಲ್ ಮುಂದ್ಗಡೆ ತಗೊಂಡು ಲಾಕ್ನ ಹಾಕೋಬೇಕು. ಫಸ್ಟ್ ಈ ಥರ ಹಾಕ್ಕೊಂಡು ಇಲ್ಲೊಂದು ನಾಟ್ ಹಾಕೋಬೇಕು, ಲಾಕ್ ಮಾಡ್ಕೊಳೋದು. ನೆಕ್ಸ್ಟ್ ಕ್ಲಾತಲ್ಲಿ ಹಿಂಗೆ ಲಾಕ್ ಮಾಡೋದು. ಫಸ್ಟ್ ಸೆಕೆಂಡ್ ಡೇದಲ್ಲಿ ಬಂದು ಕ್ಲಾತಲ್ಲಿ ಹಿಂಗೆ ಲಾಕ್ ಮಾಡೋದು. ನೀಡಲ್ನ ಈ ಥರ ತಗೊಂಡು ಪಕ್ಕದಲ್ಲೇ ಈ ಥರ ತೊಗೊಂಬಿಟ್ಟು, ಥ್ರೆಡ್ ಬಂದು ಹಿಂದ್ಗಡೆ, ನೀಡಲ್ ಬಂದು ಮುಂದ್ಗಡೆ. ಸೊ ಹಿಂಗೆ ಮುಂದ್ಗಡೆಯಿಂದ ಈ ಥರ ತಗೊಂಡು ಈ ಥರ ಸ್ವಲ್ಪ ನೀಡಲ್ನ ಸ್ವಲ್ಪ ಈ ಥರ ಟೈಟಾಗಿ ಇಟ್ಕೊಂಡು ಈ ಥರ ಎತ್ಕೊಂಡ್ಬಿಟ್ಟು 2 ದಾರ ಕಾಣಿಸುತ್ತೆ. ಸೊ 2ರಿಂದ 1 ಮಾಡ್ಕೋಬೇಕು. ಮತ್ತೆ ಆ್ಯಸ್ ಇಟ್ ಈಸ್ ನೀಡಲ್ ಮುಂದೆ, ದಾರ ಹಿಂದಕ್ಕೆ ಈ ಥರ ತೊಗೊಂಡ್ಬಿಟ್ಟು ಹಿಂಗೆ 2ರಿಂದ 1 ಮಾಡ್ಕೊಳೋದು. ಇದನ್ನ ಕ್ಲಾತ್ ಲಾಕ್ ಅಂತಾರೆ ಇದಕ್ಕೆ. ಸೊ ಆ್ಯಸ್ ಇಟ್ ಈಸ್ ಫಸ್ಟ್ ನೀಡಲ್ನ ಚುಚ್ಕೊಂಡು ಥ್ರೆಡ್ಡಿಗೆ, ಕ್ಲಾತಿಗೆ, ಥ್ರೆಡ್ ಹಿಂದ್ಗಡೆ, ನೀಡಲ್ ಮುಂದ್ಗಡೆ ಈ ಥರ ಸ್ವಲ್ಪ ಇದನ್ನ ಎಳ್ಕೊಂಡು, ಸ್ವಲ್ಪ ಸ್ಟಾರ್ಟಿಂಗ್ ಕಲಿಯೋರ್ನ ಈ ಥರ ಸ್ವಲ್ಪ ನೀಡಲ್ಲ ಎಳ್ಕೊಂಡ್ಬಿಟ್ಟು ದಾರಾನ ದೊಡ್ಡದಾಗೆ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡ್ಕೊಳೋದು ಬೆಟರು. ಬರ್ತಾ ಬರ್ತಾ ಪ್ರಾಕ್ಟೀಸ್ ಆದಂಗೆಲ್ಲ ನೀವು ಸ್ವಲ್ಪ ನಿಧಾನಕ್ಕೆ ತಗೋಬೋದು. ಸ್ಟಾರ್ಟಿಂಗ್ ಪ್ರಾಕ್ಟೀಸ್ ಮಾಡೋರು, ಕಲಿಯೋರು ಸ್ವಲ್ಪ ನೀಡಲ್ ಸಹಾಯದಿಂದ ಥ್ರೆಡ್ನ ಈ ಥರ ಸ್ವಲ್ಪ ದೊಡ್ಡದಾಗೆ ತೊಗೊಂಡು ಪ್ರಾಕ್ಟೀಸ್ ಮಾಡ್ಕೋಬೇಕು ಸ್ಟಾರ್ಟಿಂಗೆಲ್ಲ. ಆಮೇಲೆ ಇಷ್ಟಿಷ್ಟೇ ತೊಗೊಂಡು ಪ್ರಾಕ್ಟೀಸ್ ಮಾಡ್ತಾ ಹೋದರೆ ನಿಮಗೆ ಕ್ಲಾತಲ್ಲಿ ಹೆಂಗೆ ಲಾಕ್ ಮಾಡೋದು ಅಂತ ಗೊತ್ತಾಗುತ್ತೆ. ಇದು ಕ್ರೋಶಾ ಕುಚ್ ಕಲಿಯೋರಿಗೆ ಕ್ಲಾತ್ ಲಾಕ್ ಮಾಡೋದು ಅಂತ ಹೇಳ್ತಾರೆ ಇದಕ್ಕೆ. ಇದನ್ನು ನೀವು ಪ್ರಾಕ್ಟೀಸ್ ಡೇ 2ದಲ್ಲಿ ಮಾಡ್ಕೋಬೇಕು. ಈ ಥರದ್ದೆಲ್ಲ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಹೋದರೆ ನಿಮಗೆ ಡಿಸೈನು ನಿಮಗೆ ಈಸಿಯಾಗಿ ಬರ್ತಾ ಹೋಗುತ್ತೆ. ಈ ಥರ ಡೇ ಟು ಡೇ ಕ್ಲಾಸಲ್ಲಿ ಈ ಥರ ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೇಕು. ನೋಡಿ, ಇದನ್ನೇ ಸೇಮ್ ಪ್ರೊಸೆಸ್ನ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೇಕು. ಹಿಂಗೆ ಫಸ್ಟ್ ಚುಚ್ಕೋಬೇಕು. ಇನ್ನೊಂದ್ಸರಿ ತೋರಿಸ್ತೀನಿ. ಈ ಥರ ಕ್ಲಾತ್ ಲಾಕ್ ಅಂತ ಹೇಳ್ತಾರೆ ಇದಕ್ಕೆ. ಇದನ್ನ ನೀಡಲ್ನ ಹಿಂಗೆ ತೊಗೊಂಡು ಪಕ್ಕದಲ್ಲೇ ಚುಚ್ಕೊಂಡು, ಥ್ರೆಡ್ಡು ಹಿಂದ್ಗಡೆ ಇರಬೇಕು, ನೀಡಲ್ ಬಂದು ಮುಂದ್ಗಡೆ ಇರಬೇಕು. ಆಮೇಲೆ ಈ ಥರ ತಗೊಂಡು ಸ್ವಲ್ಪ ನೀಡಲ್ನ ಸ್ವಲ್ಪ ಹಿಂಗೆ ಮೇಲ್ಗಡೆ ತಗೊಂಡು ಮತ್ತೆ 1 ರೌಂಡ್ ಹಾಕ್ಬಿಟ್ಟು ಈ ಥರ ಮಾಡೋದು. ಇದನ್ನ ಕ್ಲಾತ್ ಲಾಕ್ ಅಂತ ಹೇಳ್ತಾರೆ. ಸೊ ಕ್ರೋಶಾ ಕುಚ್ ಕಲಿಯೋರು ಇದನ್ನ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೇಕು. ಇದನ್ನ ಕ್ಲಾತ್ ಲಾಕ್ ಅಂತ ಹೇಳ್ತಾರೆ. ಇದೇ ಥರ ಕ್ರೋಶಾ ಕುಚ್ ಕಲಿಯೋ ಇಂಟ್ರೆಸ್ಟ್ ಇರೋರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಾವು ಕಳಿಸೋಂಥ ನೋಟಿಫಿಕೇಷನ್ನು, ವೀಡಿಯೋಸು ಎಲ್ಲ ನಿಮಗೆ ಬರ್ತಾ ಇರುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್.